ತಗೊಳ್ಳೋದ್ರಿಂದ ಹಾಫ್ ಆನ್ ಅವರ್ ಆಗ್ಬೋದು 1 ಅವರ್ ಆಗ್ಬೋದು ಈ ಥರ ಸಂಭವ ಮಾಡ್ಬೋದು. ಒಳ್ಳೆ ಕ್ವಶನು. ಸೊ ಇವತ್ತು ನಾಳೆ ಏನಿದೆ ನಮ್ಮ ಇಂಡಿಯಾನಲ್ಲಿ ಆಗಲಿ ಎಲ್ಲ ಕಡೆ ಓವರ್ ದ ಕೌಂಟ್ರು ಇದು ಸೆಕ್ಸುವಲ್ ಸ್ಟಿಮ್ಯುಲೆಂಟ್ಸ್ ಅಂತ ಡ್ರಗ್ಸ್ ಸಿಗುತ್ತೆ. ಅಂದರೆ ಇದರಿಂದ ಸ್ವಲ್ಪ ನಿಮಗೆ ನಿಮ್ಮೂರಿಗೆ ಚೆನ್ನಾಗಿ ಬರಬೇಕು ಅಥವಾ ಹಾರ್ಡ್ನೇ ಚೆನ್ನಾಗಾಗಬೇಕಂತ ಡ್ರಗ್ಸ್ ಬರುತ್ತೆ. ಬಟ್ ಅದರದ್ದು ಏನಂದರೆ ಯಾರು ತಗೋಬೇಕು ಮತ್ತು ಯಾರು ತಗೋಬಾರ್ದು ಅದನ್ನು ತುಂಬ ಇಂಪಾರ್ಟೆಂಟು. ಯಾಕಂದರೆ ತಾವು ಹೇಳಿದಂಗೆ ಇವಾಗ ಯಾವುದೋ ಪರ್ಟಿಕ್ಯುಲರ್ ಕಂಪನಿ ಹೆಸರು ನಾನು ಮೆನ್ಷನ್ ಮಾಡಲ್ಲ. ಬಟ್ ಆ ಸೆಟಪ್ ಗ್ರೂಪ್ ಅದು ಟೆನಾಫಿಲ್ ಇರ್ಬೋದು ಅಥವಾ ಸಿಡಿನಾಫಿಲ್ ಇರ್ಬೋದು, ಈ ಕಂಟೆಂಟ್ ಏನು ಮೆಡಿಸಿನ್ ಮಾರ್ಕೆಟ್ನಲ್ಲಿ ಈಜಿಲಿ ಓವರ್ ದ ಕೌಂಟರ್ 35ರಿಂದ 60-80 ರೂಪಾಯಿವರೆಗೆ ಸಿಗುತ್ತೆ. ಇದು ಮೇನ್ಲಿ ಯಾರು ತಗೋಬೇಕು ಅದು ಇಂಪಾರ್ಟೆಂಟ್. ಯಾಕಂದರೆ ಇದರಲ್ಲಿ ಏನಿದೆ ಈ ಗ್ರೂಪ್ ಆಫ್ ಮೆಡಿಸಿನ್ ಇದ್ರ ಇನ್ವೆನ್ಷನ್ ಹೇಗೈತಂದರೆ ಇದು ಆ್ಯಕ್ಚುಲಿ ಸೆಕ್ಸ್ ಪ್ರಾಬ್ಲಮ್ ಜಾಸ್ತಿ ಅಥವಾ ಸೆಕ್ಸ್ ಸ್ಟ್ಯಾಮಿನಾ ಜಾಸ್ತಿ ಆಗಬೇಕಂತ ಇದ್ರ ಇನ್ವೆನ್ಷನ್ ಯಾವಾಗೂ ಆಗೇ ಇಲ್ಲ. ಇದು ಒಂದು ಹಾರ್ಟ್ನಲ್ಲಿ ಒಂದು ಕಂಡೀಷನ್ ಇರುತ್ತೆ. ಅದರಲ್ಲಿ ಏನಂದರೆ ಹಾರ್ಟ್ಗೆ ಏನಾಗುತ್ತೆ ಬ್ಲಡ್ ಫ್ಲೋ ಕಡಿಮೆ ಆಗಿದ್ದಿರುತ್ತೆ, ಅಥವಾ ಲಿವರ್ನಲ್ಲಿ ಬ್ಲಡ್ ಫ್ಲೋ ಯಾವಾಗ ಹೆಪ್ಯಾಟಿಕ್ ಕಂಡೀಷನ್ ಯಾವಾಗ ಸ್ವಲ್ಪ ಲಿವರ್ನಲ್ಲಿ ಊತ ಬಂದಿದ್ದಿರುತ್ತೆ, ಹೆಪಟೋಮೆಗಲಿ ಅಂತೀವಿ. ಸೊ ಆ ಟೈಮ್ನಲ್ಲಿ ಏನು ಮಾಡಿದ್ದಿರ್ತಾರೆ ಪಲ್ಮೋನರಿ ಆರ್ಟರಿ ಹೈಪರ್ಟೆನ್ಷನ್ PAH ಅಂತ ಹೇಳ್ತೀವಿ. ಸೊ ಇದರಲ್ಲಿ ಲಿವರ್ಗೆ ಯಾವಾಗ ಬ್ಲಡ್ ಫ್ಲೋ ಕಡಿಮೆ ಆಗಿದೆಯಲ್ಲ, ಸೊ ಆ ಲಿವರ್ಗೆ ರಕ್ತ ಪೂರೈಸಬೇಕು ಅಥವಾ ಹಾರ್ಟ್ಗೆ ರಕ್ತ ಪೂರೈಸಬೇಕಂತ ಈ ಮೆಡಿಸಿನ್ದು ಸೆಟಪ್ ಗ್ರೂಪ್ ಆಫ್ ಮೆಡಿಸಿನ್ ಏನಿದೆಯಲ್ಲ ಇದ್ರದ್ದು ಇನ್ವೆನ್ಷನ್ ಆಯಿತು. ಬಟ್ ಈ ಪೇಷಂಟ್ಗೆ ಕೊಟ್ಟಾದ್ಮೇಲೆ ತುಂಬ ಪೇಷಂಟ್ ಏನು ಕಂಪ್ಲೇಂಟ್ ಮಾಡಿದ್ರು ಅಂದರೆ, ಸರ್ ಇದಕ್ಕಾಗಿ ನಾನು ಮೆಡಿಸಿನ್ ತಗೋತಾ ಇದ್ದೀನಿ ಬಟ್ ನನಗೆ ಸ್ವಲ್ಪ ನಿಮೂರಿಕೆ ಬರ್ತಿದೆ, ನನಗೆ ಹಾರ್ಡ್ನೆಸ್ ಆಗ್ತಾ ಇದೆ. ದೆನ್ ಅವಾಗ ಏನಾಯಿತು, ಈ ಮೆಡಿಸಿನ್ ಇದರಲ್ಲಿನೂ ಯೂಸ್ ಮಾಡ್ಬೋದು ಅಂತ. ಬಟ್ ಇದ್ರದ್ದು ಟು ಬಿ ವೆರಿ ಫ್ರ್ಯಾಂಕ್ ಹೇಳ್ತೀನಿ, ಅಬೋವ್ 45 ಲೆಸ್ ದೆನ್ 55 or 60 ಅದನ್ನು ಯಾರಿಗೂ ಹಾರ್ಟ್ನಲ್ಲಿ ಯಾವುದೋ ಸಮಸ್ಯೆ ಇಲ್ಲ, ಹಾರ್ಟ್ ಇಸ್ ಫಿಟ್ ಅಂದರೆ ಮಾತ್ರ ತಗೊಳ್ಳಿ. ನೀವು 45 ಒಳಗಡೆ ಯಾವುದೋ ರೀತಿ ಈ ಮೆಡಿಸಿನ್ನ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಇದರದ್ದು ಸೈಡ್ ಎಫೆಕ್ಟ್ ಏನು ಹೇಳ್ತೀನಿ, ಒಂದು ನಿಮ್ಮ ಬಾಡಿನಲ್ಲಿ ಸ್ವಲ್ಪ ಸರ್ಟನ್ ವೀಕ್ನೆಸ್ದಿಂದ ಮೇ ಬಿ ಇಟ್ ಕುಡ್ ಬಿ ಜಸ್ಟ್ B12 ಡೆಫಿಷಿಯನ್ಸಿ ಇರ್ಬೋದು, ವಿಟಮಿನ್ D ಡೆಫಿಷಿಯನ್ಸಿ ಇರ್ಬೋದು, ಅಥವಾ ಸ್ವಲ್ಪ ಜನರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ನಿಮ್ಮೂರದವ್ರು ಬಂದು ಬರೀ ಸೈಕೋಜೆನಿಕ್ ಇರುತ್ತೆ. ಒಂದು 2 ಅಥವಾ 3 ಸತಿ ಕೌನ್ಸ್ಲಿಂಗು ಅಥವಾ ಸ್ವಲ್ಪ ಏನಿದೆಯಲ್ಲ ಸ್ವಲ್ಪ ಶಕ್ತಿಗೆ ಪುಷ್ಟಿಗೆ ಮಲ್ಟಿವಿಟಮಿನ್ಸ್ ಕೊಟ್ಬಿಟ್ರೆ ಸರಿ ಹೋಗುತ್ತೆ. ಬಟ್ ಇಂಥ ಸ್ಟಿಮ್ಯುಲೆಂಟ್ಸ್ ಮೆಡಿಸಿನ್ ಕೊಟ್ಟಿದ್ದರಿಂದ ಏನಾಗುತ್ತೆ ಗೊತ್ತಾ, ಬಾಡಿ ಅದು ಒಂಥರ ಅಡಿಕ್ಷನ್ ಥರ ಆಗಿದಿರುತ್ತೆ. ಇದು ಇಟ್ಸ್ ಆಲ್ PD5 ಇನಿಬಿಟರ್ಸ್ ಅಂತೀವಿ. PD5 ಇನಿಬಿಟರ್ಸ್ ಅಂದರೆ ಏನು, ಬಾಡಿನಲ್ಲಿ ಎರೆಕ್ಷನ್ ಹೇಗಾಗುತ್ತೆ ಅಂದರೆ ಬ್ರೈನ್ದಿಂದ ಸ್ಯಾಕ್ರಲ್ ಪ್ಲೆಕ್ಸಸ್ ಅಂತ ಇರುತ್ತೆ. ಅದು ಏನಂದರೆ ನಮ್ಮದು S1 to S2 ಈ ಜಾಗನಲ್ಲಿ ಇರುತ್ತೆ. ಯಾವಾಗ ನಾವು ಸೆಕ್ಸ್ ಮಾಡ್ಬೇಕಂತ ಇಚ್ಛೆ ಆಗುತ್ತೆ, ಯಾವುದೋ ಒಂದು ದೃಶ್ಯ ನೋಡ್ತೀವಿ, ಯಾವುದೋ ಒಂದು ಫಿಲ್ಮ್ ನೋಡ್ತೀವಿ ಅಥವಾ ಯಾವುದೋ ಪಾರ್ಟ್ನರ್ ಟಚ್ ಮಾಡ್ತೀವಿ, ಅದು ಫಸ್ಟ್ ಬ್ರೈನ್ ಫೀಲ್ ಆಗುತ್ತೆ, ಬ್ರೈನ್ದಿಂದ ಸ್ಪೈನಲ್ ಕಾರ್ಡ್ ಹೋಗುತ್ತೆ, ಸ್ಪೈನಲ್ ಕಾರ್ಡ್ದಿಂದ ಅವಾಗ ಎರೆಕ್ಷನ್ ಬರುತ್ತೆ. ಸೊ ಈ ಚಾನಲ್ನ ನಾವು ಏನು ಮಾಡ್ತಾ ಇದೀವಿ, ಆರ್ಟಿಫಿಷಿಯಲ್ ಆಗಿ ಅದು ಟ್ಯಾಬ್ಲೆಟ್ ತೊಗೊಂಡು ಮಾಡ್ತಾ ಇದೀವಿ. ಸೊ ಬಟ್ ಇದರ ಸೈಡ್ ಎಫೆಕ್ಟ್ ಏನಂದರೆ, ಇವಾಗ ನಿಮ್ಮ ಬಾಡಿಗೆ ಆಲ್ರೆಡಿ ಅದು ರಿಕ್ವೈರ್ಮೆಂಟೇ ಇಲ್ಲ, ನೀವು ಅದು ತೊಗೊಂಡ್ಬಿಟ್ರೆ ದೆನ್ ಇಟ್ ವಿಲ್ ಬಿಕಮ್ ಎ ಡಿಪೆಂಡೆನ್ಸ್. ಸೊ ಅವಾಗ ಏನಾಗುತ್ತೆ, ನಿಮಗೆ ಸಮಸ್ಯೆ ಇರಲಿಲ್ಲ, ಅನ್ನೆಸೆಸರಿ ತೊಗೊಂಡ್ಬಿಟ್ರೆ ಅಂದ್ರೆ ಬಾಡಿ ಎವ್ರಿ ಟೈಮ್ ಏನಾಗುತ್ತೆ ಎಕ್ಸ್ಪೆಕ್ಟ್ ಮಾಡುತ್ತೆ ಹೊರಗಡೆಯಿಂದನೇ ಸ್ಟಿಮ್ಯುಲೇಟ್ ಆಗಬೇಕು, ಹೊರಗಡೆಯಿಂದನೇ ಸ್ಟಿಮ್ಯುಲೇಟ್ ಆಗಬೇಕಂತ. ಸೊ ನನ್ನ ಹತ್ರ ಎಷ್ಟೋ ಕ್ಲೈಂಟ್ಸ್ ಬರ್ತಾರೆ, ಮುಂಚೆ ಎಲ್ಲ ಚೆನ್ನಾಗಿತ್ತು ಸರ್, ನಾವೆಲ್ಲೋ ಟ್ರಿಪ್ ಹೋಗಿದ್ದೀವಿ, ಯಾರೋ ನಮ್ಮ ಫ್ರೆಂಡ್ ತೊಗೊಂಡು ಬಂದಿದ್ನು ಒಂದು ಟ್ಯಾಬ್ಲೆಟು, ತಗೋಪ್ಪ ಸ್ವಲ್ಪ ಎಕ್ಸ್ಟ್ರಾ ಮಜಾ ಮಾಡು ಅಂತ ಕೊಟ್ನು. ಈಗ ಅವಾಗ ಮಾತ್ರೆ ತೊಗೊಂಡ್ಮೇಲೆ ಆ ದಿನ ಎಲ್ಲ ಒಳ್ಳೆ ಸೆಕ್ಸ್ ಐತೆ ಸರ್, ಬಟ್ ಈಗ ನ್ಯಾಚುರಲ್ ಆಗಿ ಉದ್ರೇಕನೇ ಬರ್ತಾ ಇಲ್ಲ ಅಂತ. ಸೊ ಯಂಗ್ ಪಾಪ್ಯುಲೇಷನ್ ಯಂಗ್ ಹುಡುಗರಿಗೆ ನಾನು ಏನು ಸಜೆಸ್ಟ್ ಮಾಡ್ತೀನಿ, ಇವೆಲ್ಲ ಯಾವುದೋ ಟ್ಯಾಬ್ಲೆಟ್ ತಗೋಬೇಡಿ ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಈಸ್ ವೆರಿ ಸಿವಿಯರ್ ಮತ್ತು ನಿಮಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ ಮಾತ್ರ ತಗೊಳ್ಳಿ. ಬಟ್ ಓವರ್ ದ ಕೌಂಟರ್ ಇದು ತಗೋಬೇಡಿ. ಯಾಕಂದ್ರೆ ಇದ್ರದ್ದು ಎಷ್ಟೋ ಸೈಡ್ ಎಫೆಕ್ಟ್ ಇರುತ್ತೆ. ಎಷ್ಟೋ ಜನ ಇದು ಮಾತ್ರೆ ತೊಗೊಂಡ್ಬಿಟ್ಟು ಡ್ಯೂರಿಂಗ್ ಸೆಕ್ಸಿ ಹಾರ್ಟ್ ಅಟ್ಯಾಕ್ ಬಿಟ್ಟು ಸತ್ತಿದ್ದಾರೆ. ಎಷ್ಟೋ ಜನರಿಗೆ 2 ದಿನ ಹೆಡೇಕ್ ಇರುತ್ತೆ, ಇಡೀ ಬಾಡಿ ಮೇಲೆ ರ್ಯಾಷಸ್ ಬರುತ್ತೆ, ಎಷ್ಟೋ ಜನರಿಗೆ ಉಪ್ಸ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರದ್ದು ನಾನಾ ಪ್ರಕಾರದ ಸೈಡ್ ಎಫೆಕ್ಟ್ ಇದೆ. ಸೊ ಅದಕ್ಕೆ ನಿಮಗೆ ಏನಾದರೂ ಸಮಸ್ಯೆ ಇದೆ ಅಂದರೆ ನೀವು ಯಾವುದೋ ಒಂದು ಕನ್ಸಲ್ಟೆಂಟು, ಯಾವುದೋ ಒಂದು ಯೂರೋಲಜಿಸ್ಟ್ ಇರ್ಬೋದು, ಸೆಕ್ಸಾಲಜಿಸ್ಟ್ ಇರ್ಬೋದು, ಅವ್ರ ಹತ್ರ ಹೋಗಿ ಅವ್ರ ಒಪಿನಿಯನ್ ತೊಗೊಂಡ್ಬಿಟ್ಟೇ ತಗೋಬೇಕು. ತಾನೇ ಸುಮ್ಮನೆ ಅನ್ನೆಸೆಸರಿ ಯಾವುದೋ ಮೆಡಿಸಿನ್ ತಗೋಬಾರ್ದು, ತಪ್ಪದು. ಸೊ ಇವಾಗ ಟು ಬಿ ವೆರಿ ಫ್ರ್ಯಾಂಕ್ ಹೇಳ್ತೀನಿ ಏನಂದರೆ, ಇವೆಲ್ಲ ಏನು ಮೆಡಿಸಿನ್ಸ್ ಇದೆ, ದೋ ಐ ಎಮ್ ಎ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟು, ಬಟ್ ನಾನು ಪರ್ಟಿಕ್ಯುಲರ್ಲಿ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಯಾರು ನಿಮಗೆ ಪರ್ಟಿಕ್ಯುಲರ್ ಡಾಕ್ಟರ್ ಕೊಟ್ಟಿದ್ದಾರೆ ಮೆಡಿಸಿನ್ ಅಂದರೆ, ಇವೆಲ್ಲ ಡ್ರಗ್ಸ್ ಏನು ಮಾಡಬೇಕು, 2 to 3 hours ಬಿಫೋರ್ ತಗೋಬೇಕು, 2 ದಿನ 3 hour ಮುಂಚೆ ತಗೋಬೇಕು. ದ್ಯಾಟ್ ಟು ಅಂಡರ್ ಡಾಕ್ಟರ್ ಸೂಪರ್ವಿಷನ್. ಒಂದು ಎರಡನೇ ತೊಗೊಂಡಾದ್ಮೇಲೆ ಏನಾದರೂ ಡಿಸ್ಕಂಫರ್ಟ್ ಆಗ್ತಾ ಇದೆ ಅಂದರೆ ಆ ಡಿಸ್ಕಂಫರ್ಟ್ನ ನೆಗ್ಲೆಕ್ಟ್ ಮಾಡಬಾರ್ದು, ಇಮಿಡಿಯೇಟ್ಲಿ ಒಂದು ಮೆಡಿಕಲ್ ಹೆಲ್ಪ್ ತಗೋಬೇಕು ಇದರಲ್ಲಿ.
2 ತಾಸು ಅಥವಾ 3 ತಾಸು ಮುಂಚೆ ತಗೋಬೇಕು. ಈಗ ಕೆಲವೊಬ್ರು ಏನಿದೆ ಅಂದ್ರೆ ಈ ತರ ಟ್ಯಾಬ್ಲೆಟ್ ತಗೊಂಡ್ರೆ ಜಾಸ್ತಿ ಟೈಮು ನಾವು ಸಂಭವದಲ್ಲಿ ಇರ್ಬೋದು ಅಂತ ಒಂದು ನಂಬಿಕೆ ಇದೆ, ಅದು ನಿಜ? ಸರ್, ಇವೆಲ್ಲ ಸೆಟಪ್ ಮೆಡಿಸಿನ್ಸ್ ಏನಿರುತ್ತೆ ನೋಡಿ, ಇದರಲ್ಲಿ ನಿಮಗೆ ಮೇನ್ಲಿ ಎರೆಕ್ಷನ್ಗಾಗಿ ಕೊಟ್ಟಿದ್ದಿರ್ತಾರೆ, ನಿಮೂರಿಗೆ ಚೆನ್ನಾಗಿ ಬರ್ಬೇಕಂತ. ಬಟ್ ಡೆಫಿನೆಟ್ಲಿ ಈ ಮೆಡಿಸಿನ್ದಿಂದ ಟೈಮಿಂಗ್ನಲ್ಲಿ ಏನು ಇಂಪ್ರೂವ್ಮೆಂಟ್ ಆಗಲ್ಲ. ಇಟ್ ಈಸ್ ಓನ್ಲಿ ಹಾರ್ಡ್ನೆಸ್ ಜಾಸ್ತಿ ಆಗುತ್ತೆ. ನಿಮಗೆ ಉದ್ರೇಕ ಕಡಿಮೆ ಏನಾದರೂ ಬರ್ತಾ ಇದೆ, ಉದ್ರೇಕನಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಹೊರತು ನಿಮಗೆ ಇದರಿಂದ ಟೈಮಿಂಗ್ ಏನು ಇಂಪ್ರೂವ್ ಆಗಲ್ಲ. ಇದರಿಂದ ಟೈಮಿಂಗ್ ಏನು ಇಂಪ್ರೂವ್ ಆಗಲ್ಲ. ಅಂದ್ರೆ ಇವಾಗ ಕೆಲವೊಬ್ರದ್ದು ಏನು ಅಂದ್ರೆ ಇದನ್ನ ತಗೊಳ್ಳೋದ್ರಿಂದ ಹಾಫ್ ಆನ್ ಅವರ್ ಆಗ್ಬೋದು, 1 ಅವರ್ ಆಗ್ಬೋದು, ಈ ತರ ಸಂಭವ ಮಾಡ್ಬೋದು. ಇದು ಏನಂದ್ರೆ, ಇದು ತಪ್ಪು ಏನ್ ಹೇಳ್ತೀನಿ ಅಂದ್ರೆ, ಇವೆಲ್ಲ ಸ್ವಲ್ಪ ಪಾರ್ನೋಗ್ರಫಿ, ಯಾರು ಪಾನ್ಸ್ ನೋಡ್ತಾರೆ, ಬ್ಲೂ ಫಿಲ್ಮ್ಸ್ ನೋಡ್ತಾರೆ, ಯಾವುದೋ ಒಂದು ಹೆಲ್ದಿ ಮೇಲ್ ಒಳ್ಳೆ ಒಂದು ಜೆನೆಟಿಕ್ ಇದ್ದಿದ್ನ ಆಕ್ಟರ್ನ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಯಾರೋ ಒಂದು 1000 ಜನಲ್ಲಿ ಒಬ್ರಿಗೆ ಸೆಲೆಕ್ಟ್ ಮಾಡಿದಿರ್ತಾರೆ. ಅವನೇನಿದೆ ಪೆನಿ ಸೈಜ್ ದೊಡ್ಡದಾಗಿರ್ಬೇಕು, ಸ್ಟ್ಯಾಮಿನಾ ಚೆನ್ನಾಗಿರ್ಬೇಕು ಅಂತ ಆಕ್ಟರ್ನ ಸೆಲೆಕ್ಟ್ ಮಾಡಿಬಿಟ್ಟು ಅಂಥವ್ರಿಗೆ ಏನು ಮಾಡಿದಿರ್ತಾರೆ, ನೀವು ಹೇಳಿದಂಗೆ ಈ ಥರ ಸೆಕ್ಸುವಲ್ ಸ್ಟಿಮ್ಯುಲೆಂಟ್ ಡ್ರಗ್ಸು, ಸ್ಟೀರಾಯ್ಡ್ಸ್ ಎಲ್ಲ ಕೊಟ್ಟಿಬಿಟ್ಟು ಸೆಕ್ಸ್ ಮಾಡಿಸ್ತಾರೆ. ಸೊ ಯಾವಾಗೋ ಒಂದು 1000ನಲ್ಲಿ ಒಬ್ಬನ ಆ ಥರ ಇರ್ತಾನೆ, ಹಾಫ್ ಆನ್ ಅವರ್ ಸೆಕ್ಸ್ ಮಾಡೋದು. ಬಟ್ ಆನ್ ಆವರೇಜ್ ಇಂಡಿಯನ್ ಟೈಮಿಂಗ್ ಬಗ್ಗೆ ನಾನು ಹೇಳ್ತೀನಿ ಅಂದರೆ, ಆವರೇಜ್ ಇಂಡಿಯನ್ ಏನಿದೆಯಲ್ಲ ಸೆಕ್ಸುವಲ್ ಇಂಟರ್ಕೋರ್ಸ್ ಟೈಮ್ ಅದರ್ ದೆನ್ 4 ಪ್ಲೇ ಏನಿದೆಯಲ್ಲ, 4 ದಿನ 5 ನಿಮಿಷ. ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಒಂದು 4 ನಿಮಿಷನೋ 5 ನಿಮಿಷನೋ ಒಳ್ಳೆ ಸೆಕ್ಸ್ ಮಾಡ್ತಾ ಇದ್ದಾರೆ, ನಿಮ್ದು ಒಂದು ನಾರ್ಮಲ್ ಆವರೇಜ್ ಸೆಕ್ಸ್ ಲೈಫ್ ಅಂತ ತಿಳ್ಕೊಳ್ಳಿ. ಓವರ್ ಫ್ಯಾಂಟಸಿ ಕಟ್ಕೋಬೇಡಿ, ನಾನು ಒಂದು ಅರ್ಧ ಗಂಟೆ ಸೆಕ್ಸ್ ಮಾಡಬೇಕು, 1 ಅವರ್ ಸೆಕ್ಸ್ ಮಾಡಬೇಕಂತ. ಇದು ಸಾಧ್ಯವಿಲ್ಲ. ಅಸಾಧ್ಯ ವಸ್ತು ಬಗ್ಗೆ ನಾವು ಸುಮ್ಮನೆ ಅನ್ನೆಸೆಸರಿ ಯೋಚನೆ ಮಾಡಬಾರ್ದು. ಇದು ಒಂದು ಬಾಡಿ ಅದರದ್ದೊಂದು ಲಿಮಿಟ್ ಇದೆ. ಇವಾಗ ನಾನು ನಿಮ್ಗೆ ಹೇಳ್ತೀನಿ, ನೀವು ಒಂದು 50 kg ಮೊಟ್ಟೆ ಎತ್ತಬಹುದು. ಮತ್ತು ನೀವು ಚೆನ್ನಾಗಿ ಜಿಮ್ ಹೋಗ್ತೀರಾ ಅಂದ್ರೆ ಒಂದು 70 kg 80 kg ಎತ್ತಬಹುದು. 1 ಕ್ವಿಂಟಲ್ ಎತ್ತಬಹುದು. 2 ಕ್ವಿಂಟಲ್ ಎತ್ತಂದ್ರೆ ಹಾಗೆ ಬಾಡಿನೂ ಒಂದು ಸೀಮೆ ಇದೆ, ಒಂದು ಲಿಮಿಟೇಷನ್ಸ್ ಇದೆ. ನೀವು ಒಂದು 5 ನಿಮಿಷನೋ 7 ನಿಮಿಷನೋ ನೀವು ತುಂಬಾನೇ ಫಿಸಿಕಲಿ ಆಕ್ಟಿವ್ ಇದ್ದಾರಾ, ಹೆಲ್ದಿ ಇದ್ದಾರೆ, ಯಾವುದೋ ಕಾಯಿಲೆ ಇಲ್ಲ, ಚೆನ್ನಾಗಿ ಆಗ್ತಾ ಇದೆ ಸೆಕ್ಸ್, ಒಂದು 10 ನಿಮಿಷ ಯೂಸ್ ಮಾಡ್ತಾ ಇದ್ದಾರೆ, 10 ನಿಮಿಷ ಎಂಜಾಯ್ ಆಗ್ತಾ ಇದೆ ಅಂದ್ರೆ ವೆಲ್ ಆ್ಯಂಡ್ ಗುಡ್. ಬಟ್ ಅರ್ಧ ಗಂಟೆ 1 ಅವರ್ ಎಲ್ಲ ಅದು ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ.